ಬಿಡದಿ ಬೆಂಗಳೂರಿನ ಪಕ್ಕದಲ್ಲೇ ಇರೋ ನಗರ ಪ್ರದೇಶ. ಇದೇ ನಗರದಲ್ಲೀಗ ಭೂಮಿಯ ವಿಚಾರವಾಗಿ ಸಮರವೇ ಶುರುವಾಗಿದೆ. ಸರ್ಕಾರ ಉದ್ದೇಶಿಸಿರುವ ಟೌನ್ಶಿಪ್ ನಿರ್ಮಾಣಕ್ಕೆ ಬಿಡದಿಯಲ್ಲೇ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಕೆಲವರು ಭೂಮಿ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಕೆಲವರು ಭೂಮಿ ಕೊಡಲ್ಲ ಅಂತ ಹೋರಾಟದ ಕಹಳೆ ಊದಿದ್ದಾರೆ. ಇದೇ ವಿಚಾರವಾಗಿ ಡಿಕೆ ಎಚ್ಡಿಕೆ ಮಧ್ಯೆಯೂ ಕೂಡ ಕಾದಾಟಕ್ಕೆ ನಾಂದಿ ಹಾಡಿದೆ. ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರು, ಮಲೆನಾಡಿನಂಥ ಸೊಬಗು, ತೆಂಗು, ಬಾಳೆ, ಮಾವು, ಸಪೋಟ, ಅಡಿಕೆ, ಒಂದ ಎರಡ, ಭೂಮಿಯೇ ಇವರ ಉಸಿರು, ನೆಲವೇ ಇವರ ಬದುಕು. ಇಂಥ ಫಲವತ್ತಾದ ಭೂತಾಯಿಯ ಮೇಲೆ ದಾಳಿಯಾಗ್ತಿದೆ. ಹಾಗಾದ್ರೆ ಈ ಒಂದು ಯೋಜನೆ ಆಗ್ತಾ ಇರುವಂಥದ್ದು ಎಲ್ಲಿ, ಆ ಒಂದು ಪ್ರದೇಶ ಹೇಗಿದೆ ಅನ್ನೋದನ್ನ ನಾನು ಟಾಪ್ ಆ್ಯಂಗಲ್ ಇಂದ ಕೂಡ ತೋರಿಸೋದಕ್ಕೆ ಮುಂದಾಗ್ತೀನಿ. ನೀವು ಕೂಡ ನನ್ನ ಹಿಂಭಾಗದಲ್ಲಿ ನೋಡ್ಬೋದು. ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರ್ಮಂಗ್ಲ ಹಾಗೂ ಕಂಚಗಾರ್ನಹಳ್ಳಿ ವ್ಯಾಪ್ತಿಗೆ ಬರುವಂಥದ್ದು. ಇದೇ ಒಂದು ಪ್ರದೇಶದಲ್ಲಿ ಸುಮಾರು 20,000 ಕೋಟಿ ರು ವೆಚ್ಚದಲ್ಲಿ 9,000 ಎಕರೆ ಪ್ರದೇಶದಲ್ಲಿ ಈ ಒಂದು GBIT ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಹೆಸರಲ್ಲಿ ಭೂಸ್ವಾಧೀನ ಮಾಡಲು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಅಧಿಸೂಚನೆಯ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಕೆಲ ರೈತರು ಯೋಜನೆಗೆ ಸೈ ಅಂದಿದ್ದಾರೆ. ನೋಟಿಸ್ ಪಡೆದು ಭೂಮಿ ಕೊಡೋದಕ್ಕೆ ಸಿದ್ಧ ಅಂತಿದ್ದಾರೆ. ಹೀಗಾಗಿ ಬಿಡದಿಯಲ್ಲೀಗ ಭೂ ಸಂಗ್ರಾಮ ಏರ್ಪಟ್ಟಿದೆ. ನಾನು ರೈತನ ಮಗ ಅಂದ್ರೆ ಹೆಣ್ಣು ಕೊಡ್ತಾರ? ಅವ್ರ ಬೆಳೆಗಳು ಅವ್ರು ಬೇಯಿಸ್ಕೋಬೇಕು, ಬ್ಯಾರ್ಯಾರ್ದೆಲ್ಲ ಬೇಸಾಕ್ ಹೋಗ್ಬಾರ್ದು. ಬಿಡದಿ ಟೌನ್ಶಿಪ್ ಭೂಸ್ವಾಧೀನಕ್ಕೆ ಅಧಿಸೂಚನೆ, ರೈತರ ಗರ್ಜನೆ. ಒಂದಿಂಚು ಭೂಮಿ ಕೊಡಲ್ಲ, ವಿಷ ಕೊಡಿ ಎಂದ ಅನ್ನದಾತರು. ಜೂನ್ 22ಕ್ಕೆ ಬಿಡದಿಯಲ್ಲಿ ಭೂ ಸಂಗ್ರಾಮ, ಬೃಹತ್ ಪ್ರತಿಭಟನೆಗೆ ಕಹಳೆ. ರಾಮನಗರ, ಹಾರೋಹಳ್ಳಿ ವ್ಯಾಪ್ತಿಯ 3 ಗ್ರಾಮಗಳಾದ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿಯ ವ್ಯಾಪ್ತಿಯಲ್ಲಿ 519 ಎಕರೆ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಮೊದಲ ಹಂತದ ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದ್ದು, ರೈತರಿಗೆ ನೋಟಿಸ್ ನೀಡಲಾಗಿದೆ. ಒಪ್ಪಿಗೆ ಇದ್ದವರು ನೋಟಿಸ್ ಪಡ್ಕೊಳ್ತಿದ್ರೆ ಬಹುತೇಕ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರೈತರ ಹೋರಾಟಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಸಾಥ್ ನೀಡಿವೆ. ಇದೇ ಜೂನ್ 22ರಂದು ಬೃಹತ್ ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ನಮ್ಮನ್ನು ಕೇಳದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ತಿದ್ದಾರೆ ಅಂತ ಅನ್ನದಾತರು ಆರೋಪಿಸಿದ್ದಾರೆ. ನಮ್ಮ DK ಶಿವಕುಮಾರ್ ಅವರ ದುರಾಡಳಿತ ಅಂತ ಹೇಳ್ತೀವಿ, ಸರ್ವಾಧಿಕಾರಿ ಧೋರಣೆ. ಇಲ್ಲಿ 80% ರೈತರು ವಿರೋಧ ಮಾಡಿದ್ರು, ವಿರೋಧನ ಲೆಕ್ಕಿಸದೆ ಹಿಟ್ಲರ್ ಸರ್ಕಾರ ರೀತಿ ವರ್ತಿಸ್ತಾ ಇದ್ದಾರೆ. ಆನ್ ಡೇಟಾ ನಮಗೆ ಯಾರಿಗೂ ಏನು ಕೊಟ್ಟಿಲ್ಲ. ಒಂದಿನ ಒಬ್ಬ ಅಧಿಕಾರಿನೂ ಬಂದು ಇಲ್ಲಿಗೆ ನಿಂತ್ಕೊಂಡು ಕೇಳಲಿಲ್ಲ. ಯಾರೋ ಒಬ್ಬರು ಸರ್ವೆ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ, ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಯಾರ್ದು ಕನ್ಸೆಂಟ್ ತಗೊಂಡಿಲ್ಲ. ದಯವಿಟ್ಟು ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಿದ್ರೆ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕಾಗ್ತದೆ. ನಮ್ದಿರೋದು 9 ಗುಂಟೆ ಅದೇ, ಹೊಸಿ ನೀರು ತಕೊಂಡು ಜೀವನ ಮಾಡ್ತಾ ಇದ್ದೀವಿ. ಬಡವ್ರು, ಸಿಕ್ಕಾಪಟ್ಟೆ ಬಡವ್ರು ಸ್ವಾಮಿ. ಈಗ 9 ಗುಂಟೆಗೂ ಕೂಡ ನಾವು ದುಡ್ಡು ಕೊಡ್ತೀವಿ ಅಂತಾರಲ್ಲ ಅವರು. ಬೇಡ ಸ್ವಾಮಿ, ದುಡ್ಡು ಕೊಡೋದು ಇರ್ತದೆ ಸ್ವಾಮಿ. ಪಲ್ಲ ದುಡ್ಡು ಕೊಟ್ಟರು ಇರ್ತದೆ ಸ್ವಾಮಿ. ಬಡವ್ರು ಹೊಟ್ಟೆ ಮೇಲೆ ಹೊಡಿಬೇಡ ಸ್ವಾಮಿ. ಮೊನ್ನೆ ಬಂದ್ರಲ್ಲ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ, ಕನಕಪುರಕ್ಕೆ ಬಂದ್ರಲ್ಲ. ಕನಕಪುರ ಜನಕ್ಕೆ ಮಾತ್ರ ನೀವು ಜಮೀನು ಕೊಡಬೇಡಿ, ಮತ್ತು ಬೆಂಗಳೂರಿಗೆ ಬರಬೇಡ್ರಿ, ಅಲ್ಲಿ ಮಣ್ಣು ಇದು ಓರಕ್ಕೆ ಸಿಮೆಂಟ್ ಕೆಲಸ ಮಾಡೋಕ್ಕೆ ಬರಬೇಡ್ರಿ ಅಂತ ಹೇಳ್ತಾರೆ. ಕನಕಪುರ ಜನ ಬೇರೆ, ರಾಮನಗರ ಜನ ಬೇರೆನಾ? ನಾವು ಬಿಡದಿಯವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ತಾರೆ. ಯಾಕೆ ಅವ್ರು ಮಾತ್ರ ಜಮೀನು ಕಳ್ಕೊಬಾರ್ದು? ನಾವ್ಯಾಕೆ ಕಳ್ಕೊಬೇಕು? ನಿಮ್ಮ ತಾವು 17 ತಿಂಗಳಿಂದ ನಿಮ್ ಕುತ್ಕೊಂಡು 5 ತಿಂಗಳಿಂದ ಮಾತ್ರೆ ನುಂಗ್ತಾ ಇದ್ದೀನಿ. BP ಮಾತ್ರೆನ 51 ವರ್ಷ ಆಗದೆ. ಇನ್ನು ಹೋಗ್ಲಿ, ಅದ್ರ ಜೊತೆಗೆ ಏನನ್ನ ಈಸಾ ಕೊಟ್ಬಿಟ್ಟು ಸಾಯಿಸ್ಬಿಡಿ ನಮ್ಮನ್ನ. ಗಟ್ಟಿಮುಟ್ಟಿಯಾಗಿದ್ದನ್ನ ಈ ಮಾತ್ರೆ ನುಂಗಂಗ್ ಮಾಡಿದಿರಿ. ಇವತ್ತು ನಿಮ್ ಆಸ್ತಿ ಕೇಳಿದ್ವಾ ನಾವು? ನಿಮ್ ಹಣ ಕೇಳಿದ್ವಾ? ನಮ್ಮನ್ನ ನಮ್ಮ ಪಾಡಿರಾಗ ಬಿಟ್ಕೊಡ್ರಿ. ಇವರೆಲ್ಲ ಏನ್ ಶತ್ರುಗಳೇನ್ರಿ? ರೈತರುಗಳಲ್ವೇನ್ರಿ ಇವರು? ಹೇಳಿದ್ರಲ್ಲ ಕೆಂಪಯ್ಯನಪಾಳ್ಯ ಜನ ಎಲ್ಲ ಒಪ್ಕೊಂಡ್ಬಿಟ್ಟವ್ರೆ ಅಂತ. ಇಲ್ಲಿ ನಿಂತಿರೋ ಕೆಂಪಯ್ಯನಪಾಳ್ಯ ಜನ ಇವರು ಇವತ್ತೆಲ್ಲ ನಿಮ್ ಶತ್ರುಗಳ. ಇವರು 80% ಜನ ಒಪ್ಕೊಂಡವ್ರ ಇವರು. ಹೀಗೆಂದ ರೈತರು ಈ ಭೂಮಿಯಲ್ಲಿ ಫಲವತ್ತಾದ ಬೆಳೆ ಬೆಳಿತೀವಿ ಅಂತ ತಮಗೆ ಭೂಮಿಯಿಂದ ಆಗ್ತಿರೋ ಲಾಭವನ್ನ ವಿವರಿಸಿದ್ದಾರೆ. ಆದ್ರೆ ಭೂಮಿ ಕೊಡಲು ಸಿದ್ಧವಾಗಿರೋ ರೈತರು ತಮಗಾಗ್ತಿರೋ ನಷ್ಟವನ್ನ ಮುಂದಿಟ್ಟಿದ್ದಾರೆ. ನೋಟಿಸ್ ಪಡೆದವರು ಕೂಲಿ ಕಾರ್ಮಿಕರೇ ಸಿಗ್ತಿಲ್ಲ ಅಂದಿದ್ದಾರೆ.
ನೋಡಿ ಎಲ್ಲಾದರೂ ಒಂದೇ ಒಂದು ಕುಂಟೆ ನಿಮಗೆ ಬರಡು ಭೂಮಿ ಕಾಣಿಸುತ್ತಾ? ತೆಂಗು, ಅಡಿಕೆ, ಮಾವು, ಬಾಳೆ ಈಗ ಯಥೇಚ್ಛವಾಗಿದೆ. ಸುಮಾರು 50,000 ಹಸುಕರುಗಳಿದೆ, ಲಕ್ಷಾಂತರ ತೆಂಗಿದೆ, ಮಾವಿದೆ, ಸಪೋಟ ಇದೆ, ಅಡಿಕೆ ಇದೆ. ಇಷ್ಟೆಲ್ಲ ಸಮೃದ್ಧವಾಗಿರೋಂಥ ಪ್ರದೇಶ ಕಿತ್ಕೊಂಡು ಇವರು ಏಕಾಏಕಿ ನಮಗೆ ಒಂದು ವಡೇರಹಳ್ಳಿ ಗ್ರಾಮ ಮತ್ತು ಕೆಂಪೈನಪಾಳ್ಯ ಮತ್ತು ಮಂಡಳಿ ದೊಡ್ಡ ಈ 3 ಗ್ರಾಮಗಳಿಗೆ ಅಂತಿಮ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ನಮ್ಮ ಅಪ್ಪ ನಮ್ಮ ಅಣ್ಣ ಇವರೆಲ್ಲ ರೈತ ಮಾಡ್ತಿದ್ರು. ನಾನು ಹೊಸ್ದಾಗಿ ಮಾಡೋಕೋದೆ. ಒಬ್ಬನಿಗೆ 500 ರೂಪಾಯಿ ಕೂಲಿ, ಎರಡು ಪ್ಯಾಕೆಟ್ ಎಣ್ಣೆ 90. ಇಷ್ಟು ಕೊಟ್ಟು ಏನು ದುಡಿತೀರಾ? ನಾನು ಹೊಸ್ದಾಗೆ ರೇಷ್ಮೆ ಸಾಕ್ತೆ, 80 ಮೊಟ್ಟೆ ಮಾಡಿದೆ, 70 kg ಆಯಿತು. ರೈಟ್ ಎಷ್ಟು ಹೋಯ್ತು ಗೊತ್ತಾ? 38,000 ಕಾಸು ಆಯಿತು. ಚಾಕಿ ಎಷ್ಟು ಗೊತ್ತಾ? 7,800 ರೂಪಾಯಿ ಚಾಕಿ ತಗೊಂಡ್ರು. ಕೂಲಿ ಎಲ್ಲ ಸೇರಿ ಎಷ್ಟು ಉಳಿತು ಗೊತ್ತಾ? 10,000 ರೂಪಾಯಿ ಉಳಿತು. ಹೇಳ್ತಾರೆ ನಾನು 1 ಲಕ್ಷ ಸಂಪಾದನೆ ಮಾಡ್ತೀನಿ, 2 ಲಕ್ಷ ಸಂಪಾದನೆ ಮಾಡ್ತೀನಿ. ಎಲ್ಲಿ ಮಾಡ್ತಾರೆ ಸರ್ 1 ಲಕ್ಷ 2 ಲಕ್ಷ ಸಂಪಾದನೆ? ಇಲ್ಲಿ ಬಿಡ್ದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇತ್ತ ಆರ್ವಲ್ ಇಂಡಸ್ಟ್ರಿ ಇದೆ. ಇಲ್ಲ ಕೆಲಸಗಾರೆಲ್ಲ ಹೊಂಟೋಗಿದ್ದಾರೆ, ಒಬ್ಬರು ಇಲ್ಲ. ಒಂದು ಸೊಪ್ಪು ಕುಯ್ಬೇಕಾದ್ರೆ 10 ಸೊಪ್ಪು ಒಬ್ಬ ಆಯ್ತದ. ಇನ್ನೊಂದಿಷ್ಟು ಮಂದಿ ರೈತರು ಹೆಣ್ಣು ಕೊಡ್ತಿಲ್ಲ ಅನ್ನೋ ಕಾರಣವನ್ನು ಮುಂದಿಟ್ಟಿದ್ದಾರೆ. ಸೈಟ್ ಪಡೆಯೋ ಹುಮ್ಮಸ್ಸಿನಲ್ಲಿದ್ದಾರೆ. ಬೆಂಗಳೂರಿಗೆ 2 ಸೈಟ್ ಇದ್ರೆ ಹೆಣ್ಣು ಕೊಡ್ತಾವ್ರೆ. ನಾನು ರೈತನ ಮಗ ಅಂದ್ರೆ ಹೆಣ್ಣು ಕೊಡ್ತಾರಾ? 23 ಹಳ್ಳಿ ಇದೆ ನಮ್ಮ ಇದರಲ್ಲಿ. ಅವ್ರು ಯಾರೋ ಮಕ್ಳಿಗೆ ರೈತರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂದ್ರೆ ಇವಾಗ ಯಾಕೆ ಹೆಣ್ಣು ಕೊಡಲ್ಲ? 10 ವರ್ಷದಿಂದ ಹೆಣ್ಣು ಕೊಡ್ತಿದ್ರು, ಇವಾಗ ಕೊಡಲ್ಲ. ಅವ್ರು ಹೆಣ್ಣು ಕೊಡಲ್ಲ ಅನ್ನೋದಕ್ಕೆ ಏನು ಅರ್ಥ? ಅವ್ರ ಬೆಳೆಕಾಳು ಅವ್ರು ಬೇಯಿಸ್ಕೋಬೇಕು, ಬ್ಯಾರೆಯವ್ರದೆಲ್ಲ ಬೇಸಾಕ್ ಹೋಗ್ಬಾರ್ದು. ನೋಡ್ರಿ, ನಾವು ಹೋಗಿ ವಿಧಾನಸೌಧದಲ್ಲಿ ಇಸಾ ಕುಡಿದ್ರು ನಾವು ಜಮೀನು ಮಾತ್ರ ಬಿಡಲ್ಲ. ಹೀಗೆ ರೈತರಲ್ಲೇ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ವ್ಯಕ್ತವಾಗಿದೆ. ರೈತರಲ್ಲಿ ಭಿನ್ನಾಭಿಪ್ರಾಯವಿರಬಹುದು, ಆದರೆ ಅನ್ನ ನೀಡೋ ಭೂಮಿಯನ್ನ ನಗರೀಕರಣ ಮಾಡೋದಕ್ಕೆ ಬಹುತೇಕ ವಿರೋಧ ವ್ಯಕ್ತವಾಗಿದೆ. ಬಿಜೆಪಿ ಜೆಡಿಎಸ್ ಕೂಡ ತೀವ್ರವಾಗಿ ವಿರೋಧಿಸಿದ್ದು, ರೈತರ ಪರ ಎಚ್.ಡಿ. ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ. ಟೌನ್ಶಿಪ್ ಮಾಡಲು ಅಜ್ಜಯ್ಯ ಹೇಳಿದ್ರ, ಡಿಕೆ ವಿರುದ್ಧ ಎಚ್.ಡಿಕೆ ಗರಂ. ಕುಮಾರಸ್ವಾಮಿ ಮಾರ್ಗದರ್ಶನದಂತೆ ಟೌನ್ಶಿಪ್ ಎಂದ ಡಿಕೆ ಶಿವಕುಮಾರ್. ದಿವಸ ಇಲ್ಲೆಲ್ಲ ಹೋಗ್ತಿರಲ್ಲ, ನಿಮ್ಗೆ ಅಜ್ಜಯ್ಯ ಇನ್ನೂ ಕರುಣೆ ತೋರಿಸ್ತಿಲ್ವಾ ಯಾವ ರೀತಿ ಬದುಕಬೇಕು ಅಂತೇಳಿ? ಅಜ್ಜಯ್ಯನ ರಕ್ಷಣೆ ನಿಮಗಿದೆ. ಅಜ್ಜಯ್ಯನ ರಕ್ಷಣೆಯಿಂದ ಇವತ್ತು ಎಲ್ಲದಕ್ಕೂ ಅಜ್ಜಯ್ಯನ ಹೆಸರು ಹೇಳ್ತೀರಿ. ಆ ಅಜ್ಜಯ್ಯ ನಿಮಗೆ ಇಲ್ಲಿ ಟೌನ್ಶಿಪ್ ಮಾಡು ಅಂತ ಹೇಳೋರ? ರೈತರನ್ನ ಒಕ್ಲೆಪ್ಸು ಅಂತ ಹೇಳೋರ? ನಿಮ್ಮ ಅಜ್ಜಯ್ಯನಿಗೊಂದ್ಸಲ ಕೇಳ್ಕೊಳ್ಳಿ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇನ್ನು ಇದು ಲೂಟಿ ಸ್ಕೀಮ್, ಕಾಂಗ್ರೆಸ್ ಸರ್ವನಾಶಕ್ಕೆ ಇದೇ ಫೌಂಡೇಶನ್ ಅಂತ ಎಚ್.ಡಿಕೆ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಸುರೇಶ್, ಇದು ಕುಮಾರಸ್ವಾಮಿ ಅವರದ್ದೇ ಯೋಜನೆ ಅಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಎಚ್.ಡಿಕೆ, ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಸ್ಥಿತಿನೇ ಬೇರೆ ಅಂದಿದ್ದಾರೆ. ಇವತ್ತು ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ನೀವೇನು ಹೊರಟಿದ್ದೀರಿ, ಈಗ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಗೊತ್ತಿದೆ ನನಗೆ. ನಿಮ್ಮ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿದ್ದೇನೆ. ನಾನೇನು ದಡ್ಡ ಏನೆಲ್ಲ ಮಾತಾಡಬೇಕಾದ್ರೆ ಇದನ್ನು ನಿಮ್ಮ ಬ್ಯಾಕ್ಗ್ರೌಂಡು, ನೀವು ಬಂದಿರತಕ್ಕಂಥ ಹಿನ್ನೆಲೆ ಇದು ಭಾಳ ಜನಕ್ಕೆ ಗೊತ್ತಿದೆ. ಟೌನ್ಶಿಪ್ ಅಂದರೆ ಲೂಟಿ ಸ್ಕೀಮ್ ಸರ್? ಹಂಗಾದ್ರೆ ಲೂಟಿ ಸ್ಕೀಮ್ ಅಂತೀರಾ? ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ, ಲೂಟಿ ಸ್ಕೀಮೇ. ಯಾವುದೇ ಕಾರಣಕ್ಕೂ ನಾಡಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅವ್ರು ಮಾಡಬೇಕು ಅಂತ ಹೊರಟಿಲ್ಲ. ಇದು ಕಾಂಗ್ರೆಸ್ನ ಸರ್ವನಾಶಕ್ಕೆ ಮುಂದೆ ಇದು ಫೌಂಡೇಶನ್ ನೀವು ಹಾಕತ್ತಾ ಇದ್ದೀರಿ. ಅವರು ಆರಂಭ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಅವರು ಆರಂಭ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. 2006ರಲ್ಲಿ ಮಾಡಬೇಕು ಅಂತ ಅವತ್ತಿನ ವಾತಾವರಣ ಏನಿತ್ತು, ಇವತ್ತೇನಾಗಿದೆ ಅದನ್ನು ರೈತರು ಹೇಳ್ತಾರೆ, ನಾನು ಹೇಳೋದಲ್ಲ. ಅದಕ್ಕೆ ಉತ್ತರ ರೈತರು ಕೊಡ್ತಾರಲ್ಲಿ. 10,000 ಎಕರೆ ಪ್ರದೇಶ ಭೂಸ್ವಾಧೀನಕ್ಕೆ ಮೊದಲ ಹಂತದ ಅಧಿಸೂಚನೆ ಹೊರಬಿದ್ದಿದೆ. 470 ದಿನಗಳಿಂದ ಹೋರಾಟ ನಡೆಸುತ್ತಿರೋ ರೈತರ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ. ಡಿಕೆ ಎಚ್.ಡಿಕೆ ಮಧ್ಯೆನೂ ಭೂಕದನ ಏರ್ಪಡೋ ಸಾಧ್ಯತೆ ಇದೆ. ತೀವ್ರ ವಿರೋಧ ವ್ಯಕ್ತವಾದರೆ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬೆಂಗಳೂರಿನಿಂದ ಸುನೀಲ್ ಜೊತೆ ಪ್ರಶಾಂತ್, TV9 ರಾಮನಗರ.